ಎಸ್, ನಮ್ಮ ಕನ್ನಡ ಕಿರುತೆರೆಗೆ ಒಬ್ಬ ಹ್ಯಾಂಡ್ಸಮ್ ಹುಡುಗ ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅದು ಕೂಡ ಭಾರ್ಗವಿ LLB ಸೀರಿಯಲ್ ಮೂಲಕವಾಗಿ ಕಲರ್ಸ್ ಕನ್ನಡದಲ್ಲಿ ಮಾರ್ಚ್ 3ನೇ ತಾರೀಕಿಂದ ಪ್ರಸಾರ ಆಗ್ತಾ ಇದೆ. ಸೊ ಅವರ ಕ್ಯಾರೆಕ್ಟರ್ ಬಗ್ಗೆ, ಹಾಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ, ಹಾಗೆ ಯಾಕೆ ಇಷ್ಟು ತಡ ಮಾಡಿದ್ರು ಕನ್ನಡ ಇಂಡಸ್ಟ್ರಿಗೆ ಬರೋಕ್ಕೆ ಅಂತ ಕೇಳೋಣ. ಬದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ನೀವು ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಒಬ್ಬ ಹ್ಯಾಂಡ್ಸಮ್ ಹುಡುಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಲೇಟೆಸ್ಟ್ ಆಗಿ. ಹೇಳಿ, ನಿಮ್ಮ ಪಾತ್ರ ಹೇಗಿದೆ LLB ಭಾರ್ಗವಿ LLBಲಿ? ಹಾಗೆ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಿದ್ರು, ನೀವು ಯಾವೊಂದು ಬೇಸಿಸ್ ಮೇಲೆ ಈ ಒಂದು ಪಾತ್ರವನ್ನು ಒಪ್ಕೊಂಡ್ರಿ ಅಂತ? ಸೊ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಅರ್ಜುನ್ ಪಾಟೀಲ್, ನೋಡಿರ್ತೀರ ಇವಾಗ. ಪ್ರೋಮೋ ಬಂದಿದೆ. ತುಂಬ ಒಂದು ಸಸ್ಪೆನ್ಸ್ ಆಗಿರೋ ಒಂದು ಸ್ಟೋರಿ ಲೈನ್ ಇದು. ಲೈಕ್ ಇವಾಗ ನೋಡಿರೋ ಸಸ್ಪೆನ್ಸ್ ನಿಮಗೆ ಡೆಫಿನೆಟ್ಲಿ ಗೊತ್ತಾಗಿರುತ್ತೆ. ಒಂದು ಫೈಟಿಗೋಸ್ಕರ ನಮ್ಮ ಅಪ್ಪನೂ ಹೋರಾಡ್ತಾರೆ, ಹುಡುಗಿನೂ ಹೋರಾಡ್ತಾಳೆ. ಆ್ಯಂಡ್ ಅಲ್ಲಿ ನೀವು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ನಮ್ಮ ಅಪ್ಪ ನನ್ನ ಇಷ್ಟಪಡ್ತಿರಲ್ಲ, ಬಟ್ ನಾನು ಆ ಹುಡುಗಿನ ಇಷ್ಟಪಡ್ತಿರ್ತೀನಿ. ಆ ಥರ ಅಷ್ಟು ನೀವು ನೋಡಿರ್ತೀರ. ಬಟ್ ಅದಲ್ಲದೆ ತುಂಬ ಥರದ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಒಂದು ಸ್ಟೋರಿ. ನಾನು ಆ್ಯಕ್ಚುಲಿ ನನಗಿದು ಅಪ್ರೋಚ್ ಆಗಿದ್ದ ರೀತಿ ಏನಂದರೆ, ನಾನು ಬೇರೆ ಯಾವುದೋ ಒಂದು ಮಾಡಬೇಕಾಗಿತ್ತು. ಅಂದರೆ ಮೇ ಬಿ ಫಸ್ಟ್ ನಾನು ಟ್ರೈ ಮಾಡಿದ್ದೆ, ಬೇರೆ ಭಾಷೆ ಮಾಡೋಕ್ಕಿಂತ ಮುಂಚೆ ಕನ್ನಡದಲ್ಲಿ ಟ್ರೈ ಮಾಡಿದ್ದೆ. ಬಟ್ ಆವಾಗ ನನಗೆ ಅದು ಮೇ ಬಿ ಅದು ದಟ್ ವಾಸ್ ನಾಟ್ ದ ರೈಟ್ ಟೈಮ್ ಅನಿಸುತ್ತಲ್ಲ, ಸಿಕ್ಕಿರಲಿಲ್ಲ ಅಪರ್ಚುನಿಟಿ. ಇವಾಗ ಫೈನಲಿ ಮೇ ಬಿ ಆಫ್ಟರ್ 3 years ಅನಿಸುತ್ತೆ, ನಾನು ಇಲ್ಲ ಈ ಸಲ ಕನ್ನಡದಲ್ಲಿ ಮಾಡಲೇಬೇಕಂತ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ದೆ. ಅಂದರೆ ನನಗೂ ಮಾಡಬೇಕಂತ ತುಂಬ ಇದಿತ್ತು. ನಮ್ಮ ಮನೆಯಲ್ಲೂ ತುಂಬ ಹೇಳ್ತಾಯಿದ್ರು. ಸೊ ಫೈನಲಿ ಅದೇ ಬೇರೆ ಒಂದು ಪ್ರಾಜೆಕ್ಟಿಗೆ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ನನ್ನನ್ನು. ಬಟ್ ಆಮೇಲೆ ಅದು ಹೇಗೋ ಅದು ಹೋಗಿಬಿಟ್ಟು ಈ ಕಡೆಯಿಂದ ಒಂದು ಕಾಲ್ ಬಂತು, ಭಾರ್ಗವಿ LLB ಮಾಡ್ತಾಯಿದ್ದೀವಿ ಅಂತ. ಅದು ಆಲ್ರೆಡಿ ನಾನು ಬೆಂಗಾಲಿ ಇದರದ್ದು ಕತೆ ಜಸ್ಟ್ ನೋಡಿದ್ದೆ ಅಷ್ಟೇ. ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಯಿತು. ಅಂದರೆ ಒಂದು ಯಂಗ್ ಹುಡುಗ, ಆ ಕತೆ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಬಿಂದಾಸಾಗಿ ಹೋಗುತ್ತೆ ಕ್ಯಾರೆಕ್ಟ್ರು. ಇಲ್ಲಿ ಹುಡುಗಿ ಜೊತೆ ಒಂದು ಲವ್ ಆಗುತ್ತೆ, ಲವ್ ಟ್ರ್ಯಾಕು. ಆಮೇಲೆ ಅಪ್ಪ ನನ್ನನ್ನು ಇಷ್ಟಪಡ್ತಿರಲ್ಲ. ಆ ಥರ ಹೀಗೆ ಅವರಿಬ್ಬರ ಮಧ್ಯದಲ್ಲಿ ನಾನು ಹೇಗೆ ಸಸ್ಟೈನ್ ಆಗ್ತೀನಿ ಅನ್ನೋ ಥರ ಒಂದು ಸ್ಟೋರಿ. ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಅರ್ಜುನ್ ಪಾಟೀಲ್ನ. ನೋಡೋಣ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ತೆಲುಗಲ್ಲಿ ಈಗಾಗಲೇ ನೀವು ಫೇಮಸ್ ಆಗಿದ್ದೀರಾ. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ಗಳನ್ನು ಜನರು ಮೆಚ್ಕೊಂಡಿದ್ದಾರೆ ಕೂಡ. ಬಟ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ತೆಲುಗು ಆಡಿಯನ್ಸ್ ಬೇರೆ ಇರ್ತಾರೆ, ಕನ್ನಡ ಆಡಿಯನ್ಸ್ ಬೇರೆ ಇರ್ತಾರೆ. ಸೊ ಅವರು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಇಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಸೊ ನೀವು ಎರಡನ್ನೂ ಕೂಡ ನೋಡಬೇಕಾಗತ್ತೆ. ಇಲ್ಲಿ ನೀವು ಸರ್ವೈವ್ ಆಗೋದಕ್ಕೆ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಎಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ? ನಾನು ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಕಾನ್ಫಿಡೆನ್ಸ್ ತುಂಬ ಇದೆ. ಯಾಕಂದರೆ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತನೂ ಆಸೆ ತುಂಬ ಇದೆ. ನಮ್ಮ ಜನರ ಜೊತೆ ನಾನು ಗುರ್ತಿಸ್ಕೊಳ್ಬೇಕು ಅನ್ನೋದು. ಯಾಕಂದರೆ ನಮ್ಮ ಸುತ್ತಮುತ್ತ ಜನ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿ ಬೇರೆಯವ್ರು ತೋರಿಸೋ ಪ್ರೀತಿ ಅಂದರೆ ನಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಗೊತ್ತಾಗುತ್ತೆ. ನಾವಲ್ಲಿ ಇನ್ ಪರ್ಸನ್ ಮೀಟ್ ಆದಾಗೂ ಆ ತೋರಿಸೋ ಪ್ರೀತಿನೂ ಖುಷಿ ಆಗುತ್ತೆ. ಇಲ್ಲೇನಂದರೆ ನಮ್ಮ ಸುತ್ತಮುತ್ತ ನಮ್ಮ ಅಪ್ಪ ಅಮ್ಮ ಅವರು ಕನ್ನಡದಲ್ಲಿ ಬರ್ತಾ ಇದೆ ಅಂತ ಅವ್ರಿಗೊಂದು ಖುಷಿ. ಆ್ಯಂಡ್ ಇದೊಂದು ಅವರ ಆಸೆ ಕೂಡ. ಅಂದರೆ ಬೇರೆ ಪ್ರಾಜೆಕ್ಟ್ ಮಾಡಿದಾಗ ಕನ್ನಡನೂ ಮಾಡು ಅಂತ ತುಂಬ ಹೇಳ್ತಾಯಿದ್ರು. ಆ್ಯಂಡ್ ನನ್ನ ತುಂಬ ಹಳೆಯ ಫ್ರೆಂಡ್ಸ್ಗಳೆಲ್ಲ ನನಗೆ ಪ್ರೋಮೋ ನೋಡಿದೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ಲಿದೆ. ನಾನು ಸ್ವಲ್ಪ ಲುಕ್ ಅದರಲ್ಲಿ ಸ್ವಲ್ಪ ಇನ್ನೂ ಚೇಂಜ್ ಇದೆ ಸ್ವಲ್ಪ. ಯಾ ಸೊ ಅದರಲ್ಲಿ ಸೊ ಅಲ್ಲಿ ಚೆನ್ನಾಗಿದ್ದೀನ, ಇಲ್ಲಿ ಚೆನ್ನಾಗಿ ಸೊ ಥ್ಯಾಂಕ್ ಯು. ಸೊ ಹಾಗೆ ತುಂಬ ಜನ ನನಗೆ ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಜನ ಮೆಸೇಜ್ ಮಾಡಿದರು, ಹಳೆ ಫ್ರೆಂಡ್ಸು, ನನ್ನ ಪ್ರೈಮರಿ ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿದರು. ನನ್ನ ಮೋಸ್ಟ್ ಆಫ್ ದ ರಿಲೇಟಿವ್ಸ್ ಮೆಸೇಜ್ ಮಾಡಿದರು, ಕಾಲ್ ಮಾಡಿದರು. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನನಗೆ ಆ ಒಂದು ಖುಷಿ ನನಗೆ ಸಿಕ್ಕಿದೆ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದೆ. ನನ್ನ ಪ್ರಕಾರ ನನ್ನನ್ನು ಇಷ್ಟಪಡ್ತಾರೆ ಅಂದರೆ ನನ್ನ ಕ್ಯಾರೆಕ್ಟ್ರನ್ನ ಅರ್ಜುನ್ ಆಗಿ ನನ್ನನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಷ್ಟೆ.
ಈಗ ಅಲ್ಲಿಂದ ಇಲ್ಲಿ ಬಂದಿರೋದ್ರಿಂದ ಸೊ ನಿಮಗೆಲ್ಲರೂ ಕೂಡ ಹೊಸಬ್ರು, ಮುಖ ಪರಿಚಯ ಇದ್ರೂ ಇರ್ಬೋದು, ಬಟ್ ಇನ್ ಪರ್ಸನ್ ನಿಮಗೆಲ್ಲರೂ ಕೂಡ ಹೊಸಬ್ರು ಇರ್ತಾರೆ. ಸೊ ಇಲ್ಲಿ ಜನಗಳ ಜೊತೆಗೆ ನೀವು ಜೆಲ್ ಆಗಬೇಕು, ಒಂದು ರ್ಯಾಪೋ ಬೆಳೆಸ್ಕೋಬೇಕಾಗತ್ತೆ. ಸೊ ಅದ್ರ ಮೇಲೆ ಯಾವ ಥರ ತಯಾರಿ ನಡೀತಾ ಇದೆ, ಅಷ್ಟೇ ಅಲ್ಲದೆ ನಿಮ್ಮ ಪಾತ್ರದ ಮೇಲೆ ಯಾವ ಥರ ತಯಾರಿ ನಡೀತಾ ಇದೆ? ಯಾ ಫಸ್ಟ್ ಪಾತ್ರದ ಮೇಲೆ ಅಂತ ಅಂದರೆ ನಾನೇನು ಸಪ್ರೇಟಾಗಿ ಏನೋ ಇದಕ್ಕೆ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಸ್ವಲ್ಪ ಮ್ಯಾಮ್ ಸಣ್ಣ ಆಗೋಕ್ಕೆ ಹೇಳಿದರು. ನಾನು ದಪ್ಪ ಅಂತ ಏನೂ ಇರಲಿಲ್ಲ, ನನ್ನ ಹೈಟಿಗೆ ಕರೆಕ್ಟೇ ಇದ್ದೀನಿ. ಯಾ ಅಂದರೆ ದಪ್ಪ ಇದ್ದೀನಿ ಅಂತ ಯಾ ಆ್ಯಕ್ಚುಲಿ ಒಂದು 4-5 kg ಸಣ್ಣ ಆದೆ ನಾನು. ಮ್ಯಾಮ್ ಹೇಳಿದ್ರು ತುಂಬ ಯಂಗ್ ಇರೋವಂಥ ಕ್ಯಾರೆಕ್ಟರ್ ಇದು ಅಂತ. ಇದರಿಂದ ಒಂದು ಸ್ಟಡೀಸ್ ಆಗಿರುತ್ತೆ ಅಷ್ಟೇ, ಇನ್ನೇನು ವರ್ಕ್ ಮಾಡಬೇಕು ಅಥವಾ ಜಾಬ್ ಮಾಡಬೇಕು ಅನ್ನೋ ಒಂದು ಹಂತದಲ್ಲಿರುವಂಥವನು. ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ನಾನೊಂದು ಸ್ವಲ್ಪ ಗಡ್ಡ ಟ್ರಿಮ್ ಕಮ್ಮಿ ಮಾಡಿದ್ದೀನಿ ಆ್ಯಂಡ್ ಹೇರ್ ಸ್ವಲ್ಪ ಶಾರ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಅದೇ ಇದೆ. ಆ್ಯಂಡ್ ಇಲ್ಲಿನ ಆ್ಯಕ್ಟರ್ಸ್ನ ಫೇಸ್ ಮಾಡೋ ಒಂದು ಇದು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿದ್ದೆ ನಾನು. ಅಂದರೆ ನಮ್ಮ ಡ್ಯಾಡಿ ಕ್ಯಾರೆಕ್ಟರ್ನ ಲಕ್ಷಣ ಸೀರಿಯಲಲ್ಲಿ ನೋಡಿದ್ದೆ ಅಷ್ಟೇ, ನನಗೆ ಅದೊಂದು ನೆನಪು. ಆ್ಯಂಡ್ ಫಸ್ಟ್ ಡೇ ಬಂದಾಗ ಐ ವಾಸ್ ಆ್ಯಕ್ಚುಲಿ ನರ್ವಸ್, ಯಾಕಂದರೆ ಅವ್ರು ನನ್ನನ್ನು ಹೀಗೆ ಗುರಾಯಿಸ್ತಾ ಇದ್ರು ಲುಕ್ಕಲ್ಲೇ. ನಾನು ಆ್ಯಕ್ಚುಲಿ ನನಗೆ ಸ್ವಲ್ಪ ಭಯ ಅನಿಸ್ತು, ಬಟ್ ಐ ಸ್ಟಿಲ್ ಮ್ಯಾನೇಜ್ಡ್. ಆಮೇಲೆ ನನಗೆ ಗೊತ್ತಾಯಿತು ಹಿ ಈಸ್ ವೆರಿ ಸ್ವೀಟ್ ಆಫ್ ಸ್ಕ್ರೀನ್ ಅಂತ. ಬಂದು ಮಾತಾಡ್ತಾರೆ, ಮನೋಜ್ ಹೇಗಿದ್ದೀಯಾ, ಶೂಟ್ ಆಯಿತಾ, ಅದು ಇದು ಅಂತೆಲ್ಲ. ಆ್ಯಂಡ್ ನನಗಿಲ್ಲಿ ಬೇರೆಯವರೆಲ್ಲ ನನಗೆ ಅಡ್ಜಸ್ಟ್ ಆಗ್ತಾರಾ ಅಥವಾ ಹೇಗೆ ಅಂತ ಒಂದು ನನಗೆ ಒಂದು ಇದಿತ್ತು, ಕನ್ಸರ್ನ್ ಇತ್ತು ಹೇಗೆ ಅಂತ. ಬಟ್ ನಮಗೆ ಒಂದು 3 days ನೈಟ್ ಶೂಟ್ ಆಯಿತು, ಒಂದು 3 days ಮನೆ ಶೂಟ್ ಆಯಿತು. ಸೊ ಎಲ್ಲರೂ ಎಷ್ಟು ಚೆನ್ನಾಗಿ ನಾವು ಅಡ್ಜಸ್ಟ್ ಆಗ್ತೀವಿ, ಒಂದು ಫ್ಯಾಮ್ಲಿ ಥರನೇ. ಒಂದು 3-4 ವೀಕಲ್ಲೇ ನಾವು ಆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಇಲ್ಲಿ ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ದಾಗ, ಬೇರೆ ಭಾಷೆಯಲ್ಲಿ ಮಾಡಿದಾಗ ಇಷ್ಟು ಬೇಗ ನಾವು ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಆ ಒಂದು ಪ್ರೀತಿ ತುಂಬ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಮ್ಮ ಮನೇಲಿ ಇವಾಗ ಒಂದು 16 ಜನ ಇದ್ದೀವಿ ನಾವು. ಪ್ರೊಮೋದಲ್ಲಿ ಒಂದು 5 ಜನ ನೋಡಿರ್ತೀರಲ್ಲ, 16 ಜನ. ನನಗೆ ಒಂದು 3 ಜನ ತಂಗಿರಿದ್ದಾರೆ. ಸೊ ವೆರಿ ಬಿಗ್ ಫ್ಯಾಮಿಲಿ. ಎಲ್ಲರೂ ಒಂದೊಂದೊಂಥರ ಕ್ಯಾರೆಕ್ಟ್ರು. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನನಗೆ ಕನ್ನಡದಲ್ಲಿ ವರ್ಕ್ ಮಾಡೋಕ್ಕೆ. ಅಂದರೆ ನಮ್ಮವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ನೋಡಬೇಕು ಜನ ಇದನ್ನು ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ತೀರಾ ಈ ಕಥೆನ, ಆ್ಯಂಡ್ ಇಷ್ಟಪಟ್ಟು ನೋಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಪ್ರೋಮೋ ನೋಡಿದಾಗ ಇನ್ನೊಂದು ನಾನು ನೋಟಿಸ್ ಮಾಡಿದ್ದು ಅಂತಂದರೆ, ನಿಮ್ಮ ತಂದೆಗೆ ನೀವು ಹೇಳಿದ್ರಿ ಈಗಷ್ಟೇ, ನಿಮ್ಮ ತಂದೆಗೆ ನೀವಂದರೆ ಅಷ್ಟು ಇಷ್ಟ ಇರೋದಿಲ್ಲ, ಬಟ್ ನಿಮ್ಮ ತಂದೆನ ಎಲ್ಲೋ ಇಂಪ್ರೆಸ್ ಮಾಡಬೇಕು, ಅವ್ರನ್ನ ನನ್ನಂತೆ ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನೀವಿರ್ತೀರ. ಅಂದರೆ ನಿಮ್ಮನ್ನು ಇಷ್ಟಪಡಬೇಕು ಅನ್ನೋ ಪ್ರಯತ್ನದಲ್ಲಿ ನೀವಿರ್ತೀರ. ಸೊ ಆ ಒಂದು ಸಿನಾರಿಯೋ ಯಾವ ಥರ ಹೋಗ್ತಾ ಇದೆ, ಅದ್ರ ಮೇಲೆ ಯಾವ ಥರ ವರ್ಕ್ ಆಗ್ತಾ ಇದೆ, ಸರ್ ನಿಮಗೆ ಯಾವ ಥರ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೆ? ಇವಾಗ ಆ್ಯಕ್ಚುಲಿ ನನಗೆ ನನ್ನ ತಂದೆಗೆ ಯಾವ ಸೀನೂ ಆಗಿಲ್ಲ. ಅಂದರೆ ಜೊತೆಗೆ ನಾವು ಒಂದೇ ಫ್ರೇಮಲ್ಲಿ ಇರೋಕ್ಕೆ ಸಾಧ್ಯವೂ ಇಲ್ಲ. ಬಿಕಾಸ್ ನಾನು ಅಲ್ಲಿ ಹೋದರೆ ಹಿ ವಿಲ್ ವಾಕ್ ಆಫ್, ಆ ಥರ ಇರೋವಂಥದ್ದು ಏನೂ ಇಲ್ಲ. ಇಟ್ಸ್ ಅ ಸಿಂಪಲ್ ರೀಸನ್. ಅಂದರೆ ಅಪ್ಪ ಹೇಳಿದ್ದ ಒಂದು ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿಲ್ಲ ಅಂತ, ಅಂದರೆ ಲಾ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ. ಸೊ ಆ ಒಂದು ಅಸಮಾಧಾನ ಇರುತ್ತೆ. ನಾನು ಹಿಂಗೆ ಸಿಕ್ಕಾಕೊಳ್ತಾ ಇರ್ತೀನಿ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ. ಆ್ಯಂಡ್ ಅದಲ್ಲದೆ ನಾನಿವಾಗ ಅವರ ಅಪೋನೆಂಟ್ ಲಾಯರ್ ಇಷ್ಟಪಡ್ತಾ ಇದ್ದೀನಿ. ಸೊ ಅದೊಂದು ಸ್ವಲ್ಪ ನನಗೆ ಅದನ್ನು ಹೆಂಗೆ ರಿಸೀವ್ ಮಾಡ್ತಾರೆ, ಇವ್ರಿಗೆ ವಿಷಯ ಗೊತ್ತಾದರೆ ನನ್ನನ್ನು ಏನು ಮಾಡ್ತಾರೆ, ಆ ಥರದ ಒಂದು ಇದಿದೆ. ಅಂದರೆ ಸದ್ಯಕ್ಕೆ ನಮ್ಮಿಬ್ಬರಿಗೆ ಯಾವ ಡೈಲಾಗ್ಸು ಅಥವಾ ಒಟ್ಟಿಗೆ ಸೀನ್ಸ್ ಅಂತ ಏನೂ ಇರಲಿಲ್ಲ. ಪ್ರೋಮೋದಲ್ಲಿ ಬಿಟ್ಟರೆ ಇವಾಗ ಆಗಿರೋ ಸೀನ್ಸಲ್ಲಿ ಏನೂ ಇಲ್ಲ. ನಮ್ಮಿಬ್ಬರು ಜೊತೆ ಫ್ರೇಮೇ ಇಲ್ಲ. ಅಂದರೆ ನಾನು ಇರೋ ಕಡೆ ಅವ್ರು ಇರೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ನಾನು ಅವರು ಹೋದಲ್ಲೆಲ್ಲ ಹೋಗ್ತಿರ್ತೀನಿ ನೋಡಿಕೊಂಡು. ಅಷ್ಟು ತಂದೆ ಮೇಲೆ ಒಂದು ಪ್ರೀತಿ ಇರುತ್ತೆ. ಬಟ್ ತಂದೆಗೆ ಮನಸ್ಸಲ್ಲಿರ್ಬೋದೇನೋ, ಡೆಫಿನೆಟ್ಲಿ ಮನಸ್ಸಲ್ಲಿರುತ್ತೆ, ಬಟ್ ಅದನ್ನು ತೋರಿಸ್ಕೊಳ್ಳಲ್ಲ. ಸೊ ಇವಾಗ ಸದ್ಯಕ್ಕೆ ನಾವು ಯಾವ ಸೀನು ಒಟ್ಟಿಗೆ ಮಾಡಿಲ್ಲ. ಕನ್ನಡದಿಂದ ತೆಲುಗು ಕಡೆ ಅಥವಾ ಬೇರೆ ಭಾಷೆ ಕಡೆ ಹೋಗಿರೋರನ್ನ ನಾವು ನೋಡಿದ್ದೀವಿ. ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಹೋಗ್ತಾರೆ, ಇನ್ನೊಂದು ಇಲ್ಲಿ ಎಷ್ಟು ಅವಕಾಶ ಇದೆಯೋ ಅಲ್ಲೂ ಕೂಡ ನಮ್ಮ ಛಾಪನ್ನು ಮೂಡಿಸ್ಬೇಕು ಅಂತ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಅಲ್ಲಿಂದ ಇಲ್ಲಿ ಬಂದಿರೋದು. ಸೊ ಅಲ್ಲಿಂದ ಇಲ್ಲಿ ಬಂದಿರೋದಂದರೆ ನಾನು ಕನ್ನಡದವನೇ, ನನಗಿಲ್ಲಿ ಅಪಾರ್ಚುನಿಟಿ ಸಿಕ್ಕಿಲ್ಲ. ಸೊ ಫಸ್ಟ್ ನನಗೆ ಅಲ್ಲೇ ಸಿಕ್ತು. ಸೊ ಅಲ್ಲಿ ಹೋದೆ ಆ್ಯಂಡ್ ಇಲ್ಲಿ ಸಿಕ್ಕಿದಾಗ ಇಲ್ಲಿ ಬಂದೆ. ಬಟ್ ಐ ವಾಸ್ ಟ್ರೈಯಿಂಗ್, ಅಂದರೆ ಅಲ್ಲಿದ್ದಾಗೂ ಟ್ರೈ ಮಾಡ್ತಾ ಇದ್ದೆ. ನನಗೆ ಒಂದು ಕನ್ನಡದಲ್ಲಿ ಮಾಡಲೇಬೇಕಂತ ಇತ್ತು.
ಅಂದರೆ ಆ್ಯಂಡ್ ಎಂಡ್ ಆಫ್ ದ ಡೇ ಒಂದೊಂದು ಸಲ ನಾವು ಎಷ್ಟೇ ಕೆಪೇಬಲ್ ಇದ್ರೂ ಅಥವಾ ಲುಕ್ ವೈಸ್ ಅವರಿಗೆ ಓಕೆ ಆದ್ರೂ ಬೇರೆ ಎಲ್ಲ ಫ್ಯಾಕ್ಟರು ಕನ್ಸಿಡರ್ ಮಾಡ್ತಾರಲ್ಲ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಜಸ್ಟ್ ಲುಕ್, ಬೇರೆ ರೀತಿಯಲ್ಲೂ ಹೋಗುತ್ತೆ. ಅಂದರೆ ಅಥವಾ ನಾವು ಅವೈಲೇಬಲ್ ಇರಬೇಕು, ಅಥವಾ ಅಲ್ಲೇನೋ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರದ್ದೆಲ್ಲ ತುಂಬ ಥರದ ಪ್ರಾಬ್ಲಮ್ ಇರುತ್ತೆ. ನನಗೆ ರೈಟ್ ಟೈಮ್ ಇದೆ ಅಂತ ಅನಿಸ್ತಾ ಇದೆ. ಮೇ ಬಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಇದಾಗ್ಬಿಟ್ಟು ಸಮಯ ಕೂಡ ಬಂದಿದೆ. ಸೊ ಯಾ, ಪೀಕ್ ಟೈಮಲ್ಲಿ ಬರ್ತಾ ಇದೆ 8:30ಗೆ. ಸೊ ಎಲ್ಲರೂ ಕೂಡ ಕುತ್ಕೊಂಡು ನೋಡುವಂತಹ ಒಂದು ಟೈಮ್ ಅದು. ಆ ಟೈಮಲ್ಲಿ ನಿಮ್ಮ ಸೀರಿಯಲ್ ಬರ್ತಿರೋದ್ರಿಂದ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹಾಗೆ ಒಳ್ಳೆ ಪ್ರೊಡಕ್ಷನಿಂದ ಬರ್ತಾ ಇರೋದು. ಅಷ್ಟೇ ಅಲ್ಲದೆ ಸ್ವಪ್ನ ಮೇಡಮ್ ಕೇಳಬೇಕಾ, ಅವ್ರ ಸೀರಿಯಲ್ ಅಂದರೆ ಕಂಟೆಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಯಾ, ನನಗೆ ಆ ಒಂದು ವಿಷಯ ತುಂಬ ಖುಷಿ ಆಯಿತು. ಅಂದರೆ ಪ್ರೈಮ್ ಟೈಮ್ 8:30 ಸ್ಲಾಟ್ ಸಿಕ್ಕಿದೆ. ಒಳ್ಳೆ ಅಂದರೆ ನನಗೆ ಇನ್ನೂ ಒಂದು ಸ್ವಲ್ಪ ಭಯ ಇದೆ ನನಗೆ, ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು. ಅಂದರೆ ಎಲ್ಲ ಸ್ವಲ್ಪ ಹೊಸ ಮುಖಗಳು ಇದೆ ಆ್ಯಂಡ್ ಕೆಲವೊಂದು ಅವ್ರಿಗೆ ಗೊತ್ತಿರೋ ಮುಖಗಳು ಇದೆ. ಬಟ್ ಕತೆ ವಿಚಾರದಲ್ಲಿ 100% ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕಂದರೆ ಮ್ಯಾಮ್ ಕೂಡ ಶಿ ಈಸ್ ಆಲ್ಸೋ ಕಾನ್ಫಿಡೆಂಟ್. ಕತೆ ಪ್ರಕಾರ ತಗೊಳ್ಳೋದಾದರೆ, ಅಂದರೆ ರಿಮೇಕ್ ಕತೆ ಆಗಿದ್ರೂ, ಬೆಂಗಾಲಿ ವರ್ಜಿನ್ ಆಗಿದ್ರೂ ಇವ್ರದ್ದೇ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿನ ವರ್ಕ್ ಸ್ಟೈಲ್ ಕೂಡ ಇಟ್ ಇಸ್ ಡಿಫ್ರೆಂಟ್. ನಾನು ಅಂದ್ಕೊಳ್ತಾ ಇದ್ದೆ ಅಂದರೆ ತುಂಬ ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲ ತುಂಬ ಓದ್ಕೋಬೇಕು, ಪ್ರಿಪೇರ್ ಆಗಬೇಕು ತುಂಬ ಅಂತೆಲ್ಲ. ಇಲ್ಲಿ ನನಗೆ ಅದನ್ನು ತುಂಬ ಈಸಿ ಮಾಡಿಕೊಡ್ತಾ ಇದ್ದಾರೆ ಸ್ವಪ್ನ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸ್ವಪ್ನ ಮ್ಯಾಮ್, ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಅವರ ಕೃಷ್ಣ ಸರು ಇದ್ದಾರೆ ಆ್ಯಂಡ್ ದೇವು ಸರು, ಟೋಟಲ್ ಟೀಮ್ ಬರುತ್ತೆ. ಆ್ಯಂಡ್ ನಮಗೆ ಬೇಕಾದ ಕಂಫರ್ಟ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಒಂದು ಟೇಕ್ ತಗೊಂಡು ಸರಿಯಾಗಿಲ್ಲ ಅಥವಾ ಇನ್ನೊಂದು ಟೇಕು ಎಷ್ಟು ಟೇಕ್ ಬೇಕಾದರೂ ತಗೋ, ಬಟ್ ಚೆನ್ನಾಗಿ ಮಾಡು ಅಷ್ಟೇ. ಅಷ್ಟೇ. ಸೊ ಆ ರೀತಿಯಾಗಿ ಚೆನ್ನಾಗಿ ಹೋಗ್ತೀವಿ. ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಲ್ಲಿರೋ ಆರ್ಟಿಸ್ಟು ಹಂಗೆ, ಯಾರೋ ಒಬ್ಬರು ಹೊಸೊಬ್ಬರು ಬಂದಿದ್ದಾರೆ ಅಂತ ಏನೋ ಅವರು ಇರಿಟೇಟ್ ಆಗೋದು ಆ ಥರ ಏನೂ ಇಲ್ಲ. ಆರಾಮಾಗಿ ಮಾಡು ನೀನು, ಎಷ್ಟು ಟೇಕ್ಸ್ ಆದರೂ ತಗೋ. ಆ್ಯಂಡ್ ಅವ್ರೂ ಟೇಕ್ಸ್ ತಗೊಳ್ಳೋದು ನೋಡಿ ನಮಗೂ ಅವಾಗ ಅನಿಸ್ತು, ಸಮಾಧಾನ ಆಯಿತು. ನಾನು ಅನ್ಕೋತಾ ಇದ್ದೆ ಇವರೆಲ್ಲ ಮೋಸ್ಟ್ಲಿ ಒಂದೊಂದು ಸಲ ಸಿಂಗಲ್ ಟೇಕಲ್ಲಿ ಮಾಡ್ತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದವರು ಅಂತ. ಅವ್ರನ್ನೂ ಟೇಕ್ಸ್ ತಗೊಳ್ತಾರೆ, ಅವರು ಡೈಲಾಗ್ಸ್ನ ಹೇಳಿ ಪ್ರಿಪೇರ್ ಆಗ್ತಾ ಇರ್ತಾರೆ. ಅದೆಲ್ಲ ನೋಡ್ತಾ ಇದ್ದಾಗ ನಮಗೂ ಖುಷಿ ಆಗುತ್ತೆ. ಅಂದರೆ ಜನ ಇವಾಗ ಒಂದು ಫ್ಯೂ ಪೀಪಲ್ ಆಲ್ರೆಡಿ ಕೇಳಿದ್ರು. ಸೊ ಜನ ಗುರುತಿಸೋದನ್ನು ನೋಡಿಬಿಟ್ಟು ನಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ. ಸೊ ಆ ರೀತಿ ನೋಡೋಕ್ಕೋದ್ರೆ ಓವರ್ ಆಲ್ ವೆರಿ ಗುಡ್ ಟೀಮ್ ಆ್ಯಂಡ್ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಜನ ನೀವು ನೋಡಿ ಸಪೋರ್ಟ್ ಮಾಡಿ, ಅಕ್ಸೆಪ್ಟ್ ಮಾಡಿ ಇದನ್ನು ಹಿಟ್ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ಮಾತಾಡಿದರೆ ತುಂಬ ಧನ್ಯವಾದಗಳು. ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಈ ಸೀರಿಯಲ್ಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಮನೋಜ್ ಅವರ ಮಾತು. ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ. ತೆಲುಗುಯಿಂದ ಕನ್ನಡ ಇಂಡಸ್ಟ್ರಿಗೆ ಬಂದು ಇಲ್ಲಿ ತಮ್ಮನ್ನು ಜನರು ಯಾವ ಥರ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಎಕ್ಸೈಟ್ಮೆಂಟಲ್ಲಿದ್ದಾರೆ. ಹಾಗೆ ನಿರೀಕ್ಷೆ ಕೂಡ ಜಾಸ್ತಿ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೈದೇಹಿ, ಬೆಂಗಳೂರು.